ವೆಲ್ಕಮ್ ಟು ವಿಬಿ ಟ್ಯುಟೋರಿಯಲ್. GK 360 ಸರಣಿಯ ಕ್ಲಾಸ್ ನಂಬರ್ 9ಗೆ ಎಲ್ಲರಿಗೂ ಸ್ವಾಗತ. ಹಾಗಾದರೆ ಇವತ್ತಿನ ಡೈಲಿ ಸೂಪರ್ 10 ಕ್ವೆಶ್ಚನ್ ನಲ್ಲಿ ಯಾವೆಲ್ಲ 10 ಕ್ವೆಶ್ಚನ್ಸ್ ಇದಾವೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇ ಕ್ವೆಶ್ಚನ್, ಕಲ್ಯಾಣಿ ಚಾಲುಕ್ಯರು. ಹಾಗಾದ್ರೆ ಈ ಕಲ್ಯಾಣಿ ಚಾಲುಕ್ಯರ ಟೈಮ್ ಲೈನ್ ಏನಪ್ಪಾ ಅಂತಂದ್ರೆ ಕ್ರಿಸ್ತ ಶಕ 957 ರಿಂದ 1199 ಇದು ಇವರ ಟೈಮ್ ಲೈನ್ ಆಗಿರುತ್ತೆ. ಈ ವಂಶದ ಸ್ಥಾಪಕ ಎರಡನೇ ತೈಲಪ ಅಥವಾ ಇಮ್ಮಡಿ ತೈಲಪ ಅಂತೇಳಿ ಕರಿತೀವಿ. ಇವರ ರಾಜಧಾನಿ ಯಾವ್ದಾಗಿತ್ತಪ್ಪ ಅಂತಂದ್ರೆ ಬಸವ ಕಲ್ಯಾಣ. ಇದು ಇವತ್ತಿನ ಬೀದರ್ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಅದೇ ರೀತಿ ಇವರ ಲಾಂಛನ ವರಹ. ಇವಿಷ್ಟು ಕಲ್ಯಾಣಿ ಚಾಲುಕ್ಯರ ಬಗ್ಗೆ. ಸ್ಥಾಪಕ ಎರಡನೇ ತೈಲಪ, ರಾಜಧಾನಿ ಬಸವ ಕಲ್ಯಾಣ, ಲಾಂಛನ ಬಂದು ವರಹ. ಕ್ವಶನ್ ನಂಬರ್ 2, ಉಭಯ ಕವಿ ಚಕ್ರವರ್ತಿ ಅಂತೇಳಿ ನಾವು ಯಾರನ್ನ ಕರಿತಾ ಇದ್ವಿ? ನಾವು ಹೊನ್ನ, ಇವ್ರನ್ನ ಉಭಯ ಕವಿ ಚಕ್ರವರ್ತಿ ಅಂತೇಳಿ ಕರಿತೀವಿ. ಇವರು ನಮಗೆ ಕಲ್ಯಾಣಿ ಚಾಲುಕ್ಯರಲ್ಲಿ ಕಂಡು ಬರ್ತಾರೆ. ಅದೇ ರೀತಿ ಸರ್ವಜ್ಞ ಚಕ್ರವರ್ತಿ ಅಂತ ಬಿರುದನ್ನ ಹೊಂದಿರತಕ್ಕಂತಹ ರಾಜ ಯಾರು ಅಂತಂದ್ರೆ ಮೂರನೇ ಸೋಮೇಶ್ವರ. ಇವರು ಕಲ್ಯಾಣಿ ಚಾಲುಕ್ಯರ ಪ್ರಮುಖ ರಾಜರಲ್ಲಿ ಇವರು ಒಬ್ಬರಾಗಿರ್ತಾರೆ. ಇವರು ಮಾನಸೋಲ್ಲಾಸ ಅಂತ ಹೇಳಿ ಗ್ರಂಥನ ರಚನೆ ಮಾಡಿದ್ದಾರೆ. ಇವರನ್ನ ನಾವು ಸರ್ವಜ್ಞ ಚಕ್ರವರ್ತಿ ಅಂತೇಳಿ ಕರಿತೇವೆ. ಕ್ವಶನ್ ನಂಬರ್ 4, ಯಾವ ಮರ ಅತ್ಯಂತ ವೇಗವಾಗಿ ಬೆಳೆಯುತ್ತದೆ? ಇಲ್ಲಿ ನಮಗೆ ನೀಲಗಿರಿ ಮರ ಇದೆಯಲ್ಲ, ಇದು ಅತ್ಯಂತ ವೇಗವಾಗಿ ಬೆಳೆಯುತ್ತದೆ. ಕ್ವಶನ್ ನಂಬರ್ 5, ರಕ್ತಹೀನತೆಯಿಂದ ಬಳಲಲು ಕಾರಣ ಇದರ ಕೊರತೆ. ಯಾವುದರ ಕೊರತೆಯಿಂದ ಒಬ್ಬ ವ್ಯಕ್ತಿಗೆ ರಕ್ತಹೀನತೆ ಉಂಟಾಗುತ್ತೆ ಅಂತೇಳಿ ಕ್ವಶನ್. ಇಲ್ಲಿ ನಾವು ಕಬ್ಬಿಣದ ಕೊರತೆ ಅಂದ್ರೆ ಐರನ್ ಡಿಫಿಷಿಯನ್ಸಿ ಇದ್ದ ಒಬ್ಬ ವ್ಯಕ್ತಿಗೆ ರಕ್ತಹೀನತೆ ಉಂಟಾಗುತ್ತೆ. ಈ ಕ್ವಶನ್ ಅನ್ನ ತುಂಬಾ ಸಾರಿ ಎಕ್ಸಾಮಿನೇಷನ್ ಕೇಳಿದ್ದಾರೆ, ರಿಪೀಟ್ ಆಗಿದ್ದಾವೆ, ಎಸ್ಪೆಷಲಿ PC ಎಕ್ಸಾಮ್ಗಳಲ್ಲಿ ಅಥವಾ PSI ಎಕ್ಸಾಮ್ ಅಲ್ಲಿ. ಕ್ವಶನ್ ನಂಬರ್ 6, ದನಗಳಲ್ಲಿ ಬಾಯಿ ಮತ್ತು ಕಾಲು ರೋಗ ಉಂಟಾಗಲು ಕಾರಣವೇನು? ಇದು ಉಂಟಾಗಕ್ಕೆ ಏನು ಬ್ಯಾಕ್ಟೀರಿಯಾನೋ ಅಥವಾ ವೈರಸ್ಸೋ ಅಥವಾ ಫಂಗಸ್ ಯಾವ್ದ್ರಿಂದ ಇದು ಉಂಟಾಗ್ತದಪ್ಪ ಅಂದ್ರೆ ವೈರಸ್ ನಿಂದ ದನಗಳಲ್ಲಿ ನಾವು ಬಾಯಿ ಮತ್ತು ಕಾಲು ರೋಗನ ಕಾಣ್ತೀವಿ. ಕ್ವಶನ್ ನಂಬರ್ 7, ಎತ್ತರದ ಪರ್ವತ ಪ್ರದೇಶಗಳಲ್ಲಿ ಮೂಗಿನಿಂದ ರಕ್ತ ಸೋರಲು ಕಾರಣವೇನು? ಇವಾಗ ಹೈ ಆಲ್ಟಿಟ್ಯೂಡ್ ಹೋದಾಗ ಮೂಗಿಂದ ಬ್ಲಡ್ ಬ್ಲೀಡ್ ಆಗಕ್ಕೆ ಕಾರಣ ಏನು ಅಂತ ಹೇಳಿ. ಇಲ್ಲಿ ಏನಾಗಿರುತ್ತಪ್ಪ ಅಂತಂದ್ರೆ ಬಯಲು ಪ್ರದೇಶಗಳಿಗೆ ಕಂಪೇರ್ ಮಾಡಿದ್ರೆ ಹೈ ಆಲ್ಟಿಟ್ಯೂಡ್ಗಳಲ್ಲಿ, ಎತ್ತರ ಪ್ರದೇಶಗಳಲ್ಲಿ ಒತ್ತಡ ಕಡಿಮೆ ಇರುತ್ತೆ. ಬಿಕಾಸ್ ಆಫ್ ಲೋ ಪ್ರೆಷರ್ ಕಂಪೇರ್ ಟು ದ ಸರ್ಫೇಸ್ ಲೆವೆಲ್. ಬಯಲು ಪ್ರದೇಶಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಹೈ ಆಲ್ಟಿಟ್ಯೂಡ್ ಅಲ್ಲಿ ಲೋ ಪ್ರೆಷರ್ ಇರೋದ್ರಿಂದ ನಮಗೆ ಮೂಗಿನಿಂದ ರಕ್ತ ಸೋರಲು ಕಾರಣವಾಗಿರುತ್ತೆ. ಕ್ವಶನ್ ನಂಬರ್ 8, ಸಾವಯವ ಪದಾರ್ಥಗಳ ಕೊಳೆಯುವಿಕೆಗೆ ಕಾರಣ ಏನು? ಈ ಸಾವಯವ ಪದಾರ್ಥಗಳು ಏನಿದಾವಲ್ಲ, ಡಿಕಂಪೋಸಿಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ಸ್, ಇದಕ್ಕೆ ಕಾರಣ ಏನು? ಫಂಗಸ್ಸು, ವೈರಸ್ಸು, ಬ್ಯಾಕ್ಟೀರಿಯಾನೋ? ಏನಪ್ಪಾ ಅಂತ ಆಪ್ಷನ್ ಕೊಟ್ಟಾಗ ಇಲ್ಲಿ ಬ್ಯಾಕ್ಟೀರಿಯಾ ಆಗಿರುತ್ತೆ. ಕ್ವಶನ್ ನಂಬರ್ 9, ಆರ್ಟಿಕಲ್ 18 ರಿಲೇಟೆಡ್ ಟು, ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂತಹ ವಿಧಿ 18 ಇದು ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂತಂದ್ರೆ ಅಬಾಲಿಷನ್ ಆಫ್ ಟೈಟಲ್ಸ್, ಅಂದ್ರೆ ಬಿರುದುಗಳ ರದ್ದತಿ ಬಗ್ಗೆ ಇದು ಹೇಳುತ್ತಾ. ಇಲ್ಲಿ ನೋಡಿ, ಆರ್ಟಿಕಲ್ 18 ಪ್ರಕಾರ ಶಿಕ್ಷಣ ಮತ್ತು ಸೈನಿಕ ಅಂತ ಬಂದಾಗ, ಶಿಕ್ಷಣ ಮತ್ತು ಸೈನ್ಯ ಅಂತ ಬಂದಾಗ ಇವುಗಳನ್ನು ಹೊರತುಪಡಿಸಿ, ಇವಾಗ ಶಿಕ್ಷಣ ಅಂತ ಬಂದಾಗ ಡಾಕ್ಟರೇಟ್ ಆಗಿರ್ಬೋದು, ಸೈನಿಕ ಅಂತ ಬಂದಾಗ ಈಗ ಮೇಜರ್ ಜನರಲ್ ಈ ತರ ಎಲ್ಲ ಕೊಡ್ತಾರಲ್ಲ, ಇವುಗಳನ್ನ ಹೊರತುಪಡಿಸಿ ಯಾವುದೇ ರೀತಿಯಾದಂತಹ ಬಿರುದುಗಳು, ಈಗ ರಾಜ ಮಹಾರಾಜರಿಗೆ ಹಿಂದಿನ ಕಾಲದಲ್ಲಿ ಕೊಟ್ಟಿರ್ತಾರಲ್ಲ ಆ ರಾಜವಂಶದವರು ಬಿರುದುಗಳನ್ನಾಗ್ಲಿ, ಅದೇ ರೀತಿ ಇವಾಗ ನಾಗರಿಕ ಬಿರುದುಗಳಿದಾವಲ್ಲ, ಪದ್ಮಶ್ರೀ, ಪದ್ಮಭೂಷಣ, ಇವುಗಳನ್ನ ಯೂಸ್ ಮಾಡೋ ಆಗಿಲ್ಲ ಅವ್ರ ಹೆಸರುಗಳ ಮುಂದಗಡೆ. ಹೌದಾ? ಓನ್ಲಿ ಶಿಕ್ಷಣ ಅಂತ ಸೈನ್ಯ ಇವ್ರಿಗೇನ್ ಕೊಟ್ಟಿರ್ತಾರಲ್ಲ ಸೈನಿಕರಿಗೆ, ಈ ಬಿರುದುಗಳನ್ನ ಮಾತ್ರ ಯೂಸ್ ಮಾಡಬಹುದು. ಇವಾಗ
ಡಾಕ್ಟರ್ ರಾಜ್ಕುಮಾರ್ ಈ ತರ ಡಾಕ್ಟರೇಟ್ಗಳನ್ನ ಯೂಸ್ ಮಾಡಬಹುದು. ಅದನ್ನು ಹೊರತುಪಡಿಸಿ ಯಾವುದೇ ರೀತಿಯ ಬಿರುದುಗಳನ್ನ ಅವರ ಹೆಸರಿನ ಮುಂದೆ ಪ್ರಿಫಿಕ್ಸ್ ಆಗಿ ಯೂಸ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 10 ಆರ್ಟಿಕಲ್ 19. ಇದು ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿರುತ್ತೆ. ಯಾಕಪ್ಪ ಅಂದ್ರೆ ಇದು ರೈಟ್ ಟು ಫ್ರೀಡಮ್ ಬಗ್ಗೆ ಹೇಳುತ್ತೆ. ನಮಗೆ ಸ್ವಾತಂತ್ರ್ಯದ ಹಕ್ಕು. ಇಲ್ಲಿ ನಮಗೆ ಪ್ರಮುಖವಾಗಿ 6 ಫಂಡಮೆಂಟಲ್ ರೈಟ್ಸ್ ನ ಇದು ಪ್ರೊಟೆಕ್ಟ್ ಮಾಡುತ್ತೆ. ಹಾಗಾದ್ರೆ ಆ 6 ಫಂಡಮೆಂಟಲ್ ರೈಟ್ಸ್ ಯಾವಪ್ಪ ಅಂತಂದ್ರೆ ಈ 6 ಫಂಡಮೆಂಟಲ್ ರೈಟ್ಸ್ ಯಾವ್ದಪ್ಪ ಅಂತಂದ್ರೆ ರೈಟ್ ಟು ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ಹೌದಾ, ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್. ಎರಡನೇದು ಸಭೆ ಸೇರೋದಾಗಿರ್ಬೋದು. ಮೂರನೇದು ಸಂಘಗಳನ್ನ ಫಾರ್ಮ್ ಮಾಡೋದಾಗಿರ್ಬೋದು. ನಾಲ್ಕನೇದು ಸಂಚರಿಸೋದು, ಇಂಡಿಯಾದಲ್ಲಿ ನೀವು ಎಲ್ಲಿ ಬೇಕಾದ್ರೂ ಸಂಚಾರ ಮಾಡಬಹುದು. ಆಮೇಲೆ ಐದನೇದೇನು ಅಂತಂದ್ರೆ ವಾಸ ಮಾಡೋದು, ಭಾರತದಲ್ಲಿ ನೀವು ಯಾವ ಪ್ಲೇಸ್ ಅಲ್ಲಿ ಬೇಕಾದ್ರೂ ನೀವು ವಾಸ ಮಾಡಬಹುದು. ಆರನೇದು ಬಂದು ನಿಮಗೆ ಪ್ರೊಫೆಷನ್, ಉದ್ಯೋಗ, ನೀವು ಯಾವ ಉದ್ಯೋಗನಾದ್ರೂ ಮಾಡಬಹುದು. ಇವಿಷ್ಟು 6 ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ 19 ಹೇಳುತ್ತೆ. ಇಲ್ಲಿ ಪ್ರೀವಿಯಸ್ಲಿ ನಮಗೆ ಇದು ಮುಂಚೆ 7 ಫಂಡಮೆಂಟಲ್ ರೈಟ್ಸ್ ಇತ್ತು. ಬಟ್ ರೈಟ್ ಟು ಪ್ರಾಪರ್ಟಿನ 44th ಅಮೆಂಡ್ಮೆಂಟ್ ಅಲ್ಲಿ ತಿದ್ದುಪಡಿ ಮಾಡಿ ಇಲ್ಲಿ ಪ್ರೆಸೆಂಟ್ 6 ಫಂಡಮೆಂಟಲ್ ರೈಟ್ಸ್ ನಾವಿಲ್ಲಿ ಕಾಣ್ತೀವಿ. ಇಲ್ಲಿ ನಾವು ಪೊಲಿಟಿಕ್ ಕ್ಲಾಸಸ್ ನ ಸ್ಟಾರ್ಟ್ ಮಾಡಿದಾಗ ಈ ರೈಟ್ಸ್ ಬಗ್ಗೆ ಡೀಟೇಲ್ ಆಗಿ ಇಲ್ಲಿ ಹೇಳ್ತಾ ಹೋಗ್ತೀನಿ. ಆಯ್ತಾ, ಇವಿಷ್ಟು ಇವತ್ತಿನ ಸೂಪರ್ 10 ಕ್ವಶನ್ ಆಗಿರ್ತವೆ. ಯಾರೆಲ್ಲ ನಮ್ಮ ಚಾನೆಲ್ ನ ಇನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಅವರಿಗೆ ಈ ನಮ್ಮ ಚಾನೆಲ್ ನ ಶೇರ್ ಮಾಡಿ. ಹಾಗೂ ನೀವೆಲ್ಲ ಯಾರು ಇನ್ನು ಸಬ್ಸ್ಕ್ರೈಬ್ ಆಗದೆ ನಮ್ಮ ಕ್ಲಾಸ್ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಸೂಪರ್ 10 ಕ್ವಶನ್ಸ್ ಒಂದಿಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.